ಭವಿಷ್ಯದಲ್ಲಿ ನಾನು ಹೇಳ್ತಾ ಇದ್ದೇನೆ, ಇನ್ನು 5-10 ವರ್ಷದಲ್ಲಿ ಬಿಜೆಪಿ ಮುಕ್ತ ಭಾರತ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. अगर कांग्रेस चाहती थी तो ये बीजेपी पैदा ही नहीं होती थी. ಕೇವಲ ಈಗ 2 ವರ್ಷಗಳ ಹಿಂದೆ अमित शाह पहले ये बताए कि उनका बेटा 8 करोड़ से 80 लाख करोड़ किस तरीके से कमाया है. बीजेपी में आकर प्रेशर दे रहे हैं, ये नहीं करना मोदी अमित शाह हो, ये बीजेपी सरकार आज तुम्हारे कल तुमना नहीं रही तो तुमना भी है काम इसके जोर होता है. ಹಿಟ್ಲರ್ ಅಂತೆ ವರ್ತಿಸುವಂತ ಕೆಲಸ ಯಾರೇ ಮಾಡಕತ್ತಿದ್ದಾರೆ ಅಂದ್ರೆ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅಂತ ಹೇಳಿ. स्वागत है आपका बी न्यूज नेशन में। मैं हूं आबिद हुसैन शेख। डीके शिवकुमार की गिरफ्तारी पर कांग्रेसियों का गुस्सा। बीजापुर के गांधी चौक में जिला कांग्रेस समिति और यूथ कांग्रेस की तरफ से ईडी द्वारा डीके शिवकुमार की गिरफ्तारी का कड़ा विरोध करते हुए इसको सियासी साजिश बनाकर देश में विरोध पक्ष को खत्म करने का देश राजनीति पर उतर आई है बीजेपी। जांच एजेंसियों और गुप्तचर विभागों को अपने फायदे के लिए इस्तेमाल करके ये गंदी राजनीति का खेल रही है बीजेपी। देश के प्रजातंत्र का अपमान कर रही है, कहा प्रदर्शनकारियों ने। इसी पर गुस्साइत कांग्रेसियों ने आईटी और ईडी की कार्रवाई को केंद्र सरकार की कार्रवाई बताकर गंभीर आरोप लगाते हुए अमित शाह और नरेंद्र मोदी की फोटोओं को जलाकर अपना गुस्सा जाहिर किया। इस प्रदर्शन में कांग्रेस वरिष्ठ नेताओं में राजू आलगुर, हमीद मुशरीफ, रवि गौड़ा पाटिल, खादिम के अलावा जिला कांग्रेस के पदाधिकारी, कार्यकर्ता और बड़ी संख्या में अभिमानी भागी रहे। ಬಂಧಿಸಿದ್ದಾರೆ. ಅತ್ಯಂತ ಖಂಡನೀಯವಾಗಿದ್ದು ಇವತ್ತಿನ ದಿವಸ ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತಿನ ದಿವಸ ಅನುಚಿತವಾಗಿ ನ್ಯಾಯಾಂಗದ ವಿರುದ್ಧವಾಗಿ ಇವತ್ತಿನ ದಿವಸ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಮೋದಿ ಮತ್ತು ಅಮಿತ್ ಶಾ ಅವರು ಕೇವಲ ಗುಜರಾತ್ ನಲ್ಲಿ ಅವರನ್ನು ಶಾಸಕರನ್ನು ಹಿಡಿದುಪಟ್ಟಿದ್ದಕ್ಕೆ ಇವತ್ತಿನ ದಿವಸ ಶಿವಕುಮಾರ್ ಅವರ ಮೇಲೆ ಇವತ್ತಿನ ದಿವಸ ಶೇಡ ತೀರಿಸಿಕೊಳ್ಳುವಂತ ಕಾರ್ಯವನ್ನು ಮಾಡ್ಲಕತ್ತದೆ. ಇವತ್ತಿನ ದಿವಸ ಅತ್ಯಂತ ಖಂಡನೆಯನ್ನು ಇವತ್ತಿನ ದಿವಸ ಮಾಡ್ತದೆ. ಒಳ್ಳೆಯ ಸರ್ಕಾರವನ್ನು ನೀಡಬೇಕು ಅನ್ನುವಂತ ಒಂದು ಯೋಚನೆ ಮಾಡಿ ಸುಮಾರು 19ರಲ್ಲಿ ಆಯ್ಕೆಯಾದಂತ ಸರ್ಕಾರ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ನಡೆಯದೆ ಪ್ರಜಾಪ್ರಭುತ್ವದ ಕಗ್ಗೋಲೆಯನ್ನ ಇವತ್ತು ನರೇಂದ್ರ ಮೋದಿಯ ಸರ್ಕಾರ ಮಾಡ್ಲಿಕ್ಕೆ ಹತ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಯಾಕಂದ್ರೆ ತಮಗೆ ಗೊತ್ತೈತಿ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಎಷ್ಟು ಮಹತ್ವ ಇರ್ತದೋ ವಿರೋಧ ಪಕ್ಷವೂ ಅಷ್ಟೇ ಮಹತ್ವ ಇರ್ತೈತಿ. ವಿರೋಧ ಪಕ್ಷವನ್ನ ಇವತ್ತು ಮಟ್ಟು ಹಾಕಲಿಕ್ಕೆ ನರೇಂದ್ರ ಮೋದಿ ಅವರು ಈ ದೇಶದ ಐಡಿ ಜೊತೆಗೆ ಈ ದೇಶದ ಇನ್ನೂ ಹಲವಾರು ಸರ್ಕಾರದ ಸಂಸ್ಥೆಗಳನ್ನು ಬಳಸಿಕೊಂಡು ಪ್ರಜಾಪ್ರಭುತ್ವದ ವಿರೋಧ ಪಕ್ಷದ ನಾಯಕರನ್ನ ಮಟ್ಟು ಹಾಕುವಂತ ಕೆಲಸ, ಹಿಟ್ಲರ್ನಂತೆ ವರ್ತಿಸುವಂತ ಕೆಲಸ ಯಾರೇ ಮಾಡಕತ್ತಿದ್ದಾರೆ ಅಂದ್ರೆ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅಂತ ಹೇಳಿಕೆ ಅರೆಸ್ಟ್ ಮಾಡ್ತಾರ ಅಂದ್ರೆ ಇದು ಎಂಥ ಕೆಟ್ಟ ಸ್ಥಿತಿಯಪ್ಪ ಅಂದ್ರೆ ನಾನು ಕೇಳಕ್ಕೆ ಏನು ಇಚ್ಛೆ ಪಡ್ತಾ ಇದ್ದೀನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ. ಕೆ ಶಿವಕುಮಾರ್ ಅವರನ್ನ ನಾವು ಒಳಗೆ ಹಾಕಿವಿ ಅನ್ನುವಂತ ಮಾತನ್ನ ಇಲ್ಲಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಬಂಧುಗಳೇ, ಭವಿಷ್ಯದಲ್ಲಿ ನಾನು ಹೇಳ್ತಾ ಇದ್ದೇನೆ, ಇನ್ನು 5-10 ವರ್ಷದಲ್ಲಿ ಬಿಜೆಪಿ ಮುಕ್ತ ಭಾರತ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಕಾಲ ದೂರ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಮೋದಿ ಅವರೇ, ನೀವು ಡಿಕ್ಟೇಟರ್ ಆಗಿ ಏನು ಮೆಸಲೋನಿ ಇವತ್ತೇನು ತಾನಾಶಾಹಿ ಆಡಳಿತವನ್ನ ಏನು ಮಾಡ್ತಾ ಇದ್ದೀರಿ, ಇವತ್ತೇನು ಹಿಟ್ಲರ್ ಆಡಳಿತವನ್ನ ಏನು ಮಾಡ್ತಾ ಇದ್ದೀರಿ, ಇವತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಮಾನವೀಯ ಮೌಲ್ಯಗಳನ್ನ ಹೆಚ್ಚಿಗೆ ಇವತ್ತೇನು ಆಧಾರ ಮಾಡ್ತಾ ಇದ್ದೀರಿ, ಇದನ್ನ ನಾವು ಧಿಕ್ಕಾರ ಮಾಡಬೇಕಾಗ್ತಾ ಇದೆ. ಎಲ್ಲರೂ ಅವ್ರಿಗೆ ಡಬಲ್ ಶೂಟರ್ ಅಂತಾನೆ ಕರೀತಾರೆ. ಯಾಕಂದ್ರೆ ಅವ್ರು ಯಾವ ಕೆಲಸ ಕೊಟ್ರು
ಅಷ್ಟೇ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಧೈರ್ಯದಿಂದ ಮಾಡಿದಂತಹ ವೀರ ಶೂರ ಡಿ.ಕೆ. ಶಿವಕುಮಾರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರನ್ನ ಇವತ್ತು ಇಡಿ ಅಧಿಕಾರಿಗಳು ದೆಹಲಿಯಲ್ಲಿ 8 ಕೋಟಿ ಸಿಕ್ಕಿದ್ದಕ್ಕೆ ಲೆಕ್ಕ ಇಲ್ಲ ಅಂತ ಅವ್ರನ್ನ ಅರೆಸ್ಟ್ ಮಾಡಿದಿರಿ. ಈ ಇಡಿ ಅಧಿಕಾರಿಗಳಿಗೆ ನಾನೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅನರ್ಹ ಶಾಸಕರನ್ನ ಕೋಟಿ ಕೋಟಿ ಹಣ ಆಸೆಯನ್ನ ತೋರಿಸಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ನಮ್ಮ ಅನರ್ಹ ಶಾಸಕರನ್ನ ನಿಮ್ಮ ಕಡೆ ಕೊಡ್ತಾ ಇದ್ರಲ್ಲ, ಆವಾಗ ನಿಮ್ಗೆ ಆ ದುಡ್ಡು ಎಲ್ಲಿಂದ ಬಂತು? किस तरीके से डी.के. शिवकुमार को, पी. चिदम्बरम को ये बीजेपी वाले जिस तरीके से कांग्रेस पर हमला कर रहे हैं, कांग्रेस जो कि 70 साल में आजादी की तहफुज और यहाँ तक जो है अगर कांग्रेस चाहती थी तो ये बीजेपी पैदा ही नहीं होती थी। इस तरीके से ना कि हमारी पार्टी ने किसी को अंडरस्टैंडमेंट या किसी को बढ़ने न देने की कोशिश न की। आज नरेंद्र मोदी और अमित शाह पहले ये बताएं कि उनका बेटा 8 करोड़ से 80 लाख करोड़ किस तरीके से कमाया है। क्या ईडी वाले को ये नहीं दिखता? इसी तरीके से कर्नाटक की बात लीजिए, जनार्दन रेड्डी अपनी बेटी की शादी में 600 करोड़ रुपए खर्चा करते हैं। 600 करोड़ रुपए कहां से आए? और उसी तरीके से आज के हमारे सीएम येडियुरप्पा, आप सब जानते हैं कि उन्होंने चेक के तौर पर पैसा लेकर खाया है। क्या उनकी इंक्वायरी नहीं होना चाहिए? क्या उनकी इंक्वायरी नहीं होना चाहिए? इन सब लोगों की इंक्वायरी होना चाहिए। आज कांग्रेस तरफ से हमें डी.के. शिवकुमार उनको अरेस्ट करे थे। बीजेपी वाले पूरा गलत कर रहे हैं। उन्होंने अपना काम करने के वास्ते हमारे एमएलए को, मिनिस्टर को खरीदना करना, डराना, उनको आईटी रेड करतूँ, तुमना इनकम टैक्स रेड करतूँ करको उन्होंने पूरा देश में हमारे कांग्रेस वाले डरा रहे हैं। डराना उनका नहीं चलता। बीजेपी में आकर को प्रेशर दे रहे हैं, ये नहीं करना। मोदी अमित शाह उन्होंने, ये बीजेपी सरकार आज तुम्हारी है, कल तुमना नहीं रही तो तुमना भी है काम। इसलिए जोर होता है, देखो इसके बाद कौन से भी हमारे एमएलए नहीं सकते। ऐसा करते रहे तो हमें उग्र होराट करते हैं। आगे स्थिति बहुत खराब है, दिन उनको आता है, ये नहीं करना। बदले की राजकारणी, ये बदले की राजकारणी कर रहे हैं, उन्होंने दूसरा क्या नहीं कर रहे। ये खाली बदले की राजकारणी उनको डराना है। बीजेपी वाले बीजेपी में आकर बोला हमारे एमएलए को नहीं करना। येडियुरप्पा जी ने कहा था कि बदले द्वेषित राजकारणी माडला कर बोले तो भी हमारे एमएलए आए थे गुजरात से, उनको ले कहीं कर को गोविंद कारजोड़ बोलते हैं डीसी में। ये नहीं बदले के राजकीय नहीं, क्या राजकीय कर रहे हैं उन्होंने? ये राजकीय कर रहे हैं, नहीं करना है। ऐसा नहीं करते रहना, उन्होंने छोड़ना है। ಇವತ್ತಿನ ದಿವಸ ನಮ್ಮ ಬಂಡೆಗಲ್ಲು ಅಂತ ಹೇಳಿ ಅಂತಾರೆ, ನಮ್ಮ ಕರ್ನಾಟಕ ರಾಜ್ಯದ ಬಂಡೆಗಲ್ಲು ಅಂಥೇಳಿ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೀಬೇಕಾತಂದ್ರೆ ಅವ್ರು ಎಷ್ಟು ಪವರ್ಫುಲ್ ಅದಾರ ಅನ್ನೋದು BJP ಅವ್ರಿಗೆ ನುಂಗ್ಲಾರ ತುತ್ತಾಗೈತಿ. ಅದಕ್ಕಾಗಿ ಇವತ್ತು ಇಡಿಯನ್ನು ಅವರು ದುರ್ಬಳಕೆ ಮಾಡಿಕೊಂಡು ಇವತ್ತು ಅವರನ್ನು ಅರೆಸ್ಟ್ ಮಾಡಿದ್ದನ್ನು ನಾವೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಕೂಡ ಕಾಂಗ್ರೆಸ್ ಪಾರ್ಟಿಯವರೆಲ್ಲ ಅದನ್ನು ಧಿಕ್ಕರಿಸ್ತಾ ಇದ್ದೀವಿ. ಅಧಿಕಾರವನ್ನು ಬಳಕೆ ಮಾಡ್ಕೋಬೇಕೇ ವಿನಃ ಇದು ಸೇಡಿನ ರಾಜಕಾರಣವನ್ನು ಮಾಡಬಾರ್ದು. ಡಿ.ಕೆ. ಶಿವಕುಮಾರ್ ಅವ್ರನ್ನ ಅನೇಕ ಜಾಲಗಳಿಂದ ಅವರು ಬೀಸಿದ್ರು ಕೂಡ ಅವ್ರ ತೆಕ್ಕೆಗೆ ಬೀಳದೆ ಹೋದದಕ್ಕಾಗಿ ಇವತ್ತು ಅಮಿತ್ ಶಾ ಅವರು ಮತ್ತು ಮೋದಿ ಅವರೆಲ್ಲ ಕೂಡ್ಕೊಂಡು ಯಾವುದಾದ್ರೂ ಒಂದು ನಿಟ್ಟಿನಲ್ಲಿ ಅವ್ರನ್ನ ಸಿಕ್ಕಾಕ್ಸಿ ನಾವು ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ದುಷ್ಟ ರಾಜಕಾರಣಿಯನ್ನು ಮಾಡ್ತಿದ್ದಾರೆ ಅವರು. ಡಿ.ಕೆ. ಶಿವಕುಮಾರ್ ಮೇಲೆ ಇಡೀ ಆಪಾದನೆ ಮಾಡಿ ಇವತ್ತು ಬಂಧನ ಮಾಡಿದ್ದಾರೆ. ಇದನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭಾಳ ಅತ್ಯಂತ ಉಗ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಬಹುಶಃ ಇದು ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಕ್ಕಂಥ, ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ಧ್ವನಿಯನ್ನು ಮೊಟಕುಗೊಳಿಸ್ತಂಥ, ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸ ಇವತ್ತು BJP ಅವರು ಮಾಡ್ತಾ ಇದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೇವಲ ಏನು ಗುಜರಾತ್ನ ಕಾಂಗ್ರೆಸ್ ಪಕ್ಷದ ಶಾಸಕರೇನಿದ್ದರು ಅವರನ್ನು ತಂದು ಇಲ್ಲಿ ಅವರಿಗೆ ರಕ್ಷಣೆ ಕೊಟ್ಟಿದ್ದ ಏಕೈಕ ಕಾರಣಕ್ಕಾಗಿ ಇವತ್ತು ಅವ್ರ ಮೇಲೆ ಹಗತನವನ್ನು ಸಾಧಿಸ್ತಾ ಇದ್ದಾರೆ. ಇವತ್ತು ಆ ಕಾರಣಕ್ಕಾಗಿಯೇ ಇವತ್ತು ಬಂಧನ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಕೇಸ್ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇವತ್ತು ಚಿದಂಬರಂ ಆಗಿರ್ಬೋದು, ಇವತ್ತು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ನಾಳೆ ಮತ್ತೊಬ್ಬರು ಆಗಿರ್ಬೋದು, ಕೇವಲ ವಿರೋಧ ಪಕ್ಷಗಳ ಮೇಲೆ ಇವರು ಇಡಿ ಆಗಲಿ, ಇನ್ಕಮ್ ಟ್ಯಾಕ್ಸನ್ನ ರೇಡ್ ಮಾಡ್ತಕ್ಕಂಥದ್ದಾಗಲಿ, ಮತ್ತೊಂದು ಅಪಾದನೆ ಮಾಡ್ತಕ್ಕಂಥದ್ದಾಗಲಿ, ಅವರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮೋದಿಯವರ ಉದ್ದೇಶ, ಅಮಿತ್ ಶಾ ಉದ್ದೇಶ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬಾರ್ದು, ಈ ದೇಶದಲ್ಲಿ
ಒಂದು ಡಿಕ್ಟೇಟರ್ ಒಂದು ಆಡಳಿತ ಇವತ್ತು ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ಈ ಇಬ್ಬರಿಂದ ನಡೀತಾ ಇದೆ. ಇವತ್ತು ಬಂಗಾಳದಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಅವರ ಧ್ವನಿಯನ್ನು ಅಡಗಿಸ್ತಕ್ಕಂಥದ್ದು, ಅಲ್ಲಿ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವರ ಧ್ವನಿಯನ್ನು ಅಡಗಿಸ್ತಕ್ಕಂಥದ್ದು, ಬಿಹಾರದಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಅವರ ಧ್ವನಿಯನ್ನು ನಡೆಸ್ತಕ್ಕಂಥದ್ದು, ಎಲ್ಲವನ್ನು ನಾವು ನೋಡಿದ್ರೆ ಇವರ ಉದ್ದೇಶ ವಿರೋಧ ಪಕ್ಷಗಳು ಈ ದೇಶದಲ್ಲಿರಬಾರ್ದು. ಕೇವಲ ಒಂದು ಏನು ಅವರು ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ಸ್ಲೋಗನ್ ಏನು ಹಾಕ್ತಾ ಇದ್ದಾರೆ, ಅವ್ರ ಉದ್ದೇಶ ಈ ದೇಶದಲ್ಲಿ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸರ್ಕಾರಗಳು ಇರಬಾರ್ದು. ಇಲ್ಲಿ ಮುಂದೆ ಇವತ್ತೇನು ಅಧ್ಯಕ್ಷೀಯ ಒಂದು ಸರ್ಕಾರ ಆಗಬೇಕು, ಅದು ಮೋದಿ ನೇತೃತ್ವದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಇವತ್ತು ದೇಶವನ್ನು ಆಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹುನ್ನಾರ ಮಾಡಿ ಇಂಥ ಎಲ್ಲ ಘಟನೆಗಳನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನು ನಾವು ಅತ್ಯಂತ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಉಗ್ರವಾಗಿ ಇದನ್ನು ಖಂಡಿಸಿ, ಈ ಬೆಳವಣಿಗೆ ಈ ಘಟನೆಗಳು ಮುಂದೆ ಅತಿಯಾದರೆ ಬಹುಶಃ ಕಾಂಗ್ರೆಸ್ ಪಕ್ಷ ಯಾವ ತ್ಯಾಗಕ್ಕೂ ಕೂಡ ಸಿದ್ಧಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಇವತ್ತು ಎಂಥ ಕಷ್ಟ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ಕೂಡ ಅದನ್ನು ಎದುರಿಸ್ತೇವೆ ಧೈರ್ಯವಾಗಿ ಅಂತಕ್ಕಂಥ ಸಂದೇಶವನ್ನು ನಾನು ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾಜಿ ಸಚಿವರಾದಂಥ ಡಿ.ಕೆ. ಶಿವಕುಮಾರ್ ಅವರನ್ನ ಒಂದು ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಹಾಗೂ ಅಮಿತ್ ಶಾ ಒಳಗೊಂಡು ಒಂದು ಅವರ ಅಧೀನದಲ್ಲಿರುವಂಥ ಇಡೀ ಸಂಸ್ಥೆಯನ್ನು ಬಳಸಿಕೊಂಡು ಈ ಒಂದು ಕೃತ್ಯವನ್ನು ಮಾಡ್ತಾ ಇದೆ. ಈ ಕೃತ್ಯವನ್ನು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಡೀ ರಾಜ್ಯದಂಥ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಇಂಥ ಒಂದು ಶೇಡಿನ ರಾಜಕೀಯವನ್ನು ಬಿಟ್ಟು ಒಳ್ಳೆಯ ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಳ್ಬೇಕಂತೇಳಿ ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ. जिला कांग्रेस अध्यक्ष रविगौड़ा पाटिल। आज बीजापुर शहर में जिला कांग्रेस और युवा कांग्रेस की जानिब से आईटी और ईडी और मोदी और अमित शाह के खिलाफ बहुत ज़ोर से एहतजाज किया गया है, क्योंकि इस देश के डायनामिक लीडर, हमारे रियासत के डायनामिक लीडर, साथ ही साथ कांग्रेस के बड़े बड़े नेताओं को आईटी और ईडी के तहत बीजेपी की सरकार, बीजेपी की केंद्र सरकार इनको लेकर हमारे नेताओं के खिलाफ अरेस्ट करना और अननेसेसरी उनको जेल में डालना, ये काम कर रहे हैं। इन लोग आने वाले दिनों में बीजेपी के खिलाफ कौन एहतजाज करता उनको भी आईटी या ईडी के तहत जेल में लेकर जाने की गुंजाइश हो सकती है। आने वाले लोग पहचान ले देश की हालत क्या चल रही है। देश में जीडीपी 5% से नीचे गिर रहा है, वो जानने का छोड़कर डी.के. शिवकुमार को लेके जाके जेल में डालकर लोगों का माइंड डाइवर्ट करना कर रहे हैं। और साथ ही साथ जो कांग्रेस का अच्छा नेता है, जो अच्छा कार्य करता है, जो अच्छा काम करने वाला है, उसको टॉर्चर करके और कांग्रेस छुड़वाने का काम कर रहे हैं। इससे भी पहले एस.एम. कृष्णा साहब को भी ऐसा ही करके कांग्रेस छुड़ाकर बीजेपी को लेके गए, और आज डी.के. शिवकुमार को करे, परसों चिदम्बरम को करे थे। ऐसे कई नेताओं को, कांग्रेस नेताओं को बीजेपी वाले डरा धमका कर अपने ना कर सककर अपने जो सीबीआई है, आईटी है, ईडी है, इनके तहत इनको डराया जा रहा है। और इन दिनों में दहशत का माहौल पैदा हो रहा है कांग्रेसियों में। आज मैं युवा कांग्रेस जिला अध्यक्ष होने के नाते मैं हमारे कांग्रेस लोगों को यही कहना चाहता हूं कि कोई दहशत कर लेने की कोई ज़रूरत नहीं है। आने वाले दिनों में कांग्रेस मजबूत बनेगी और साथ ही साथ देश का जो पाया तख्त है उसे मजबूत रखेगी। और एक बात इसी मौके पर मैं कहना चाहता हूँ, परसों 17 लोग जो बीजेपी में कांग्रेस से और जेडीएस के लोग 17 लोग जो बीजेपी चले गए, उन लोगों को करीबन एक एमएलए को 50-50 करोड़ रुपए इन बीजेपी वाले और येडियुरप्पा ने दिया था। उसके खिलाफ आईटी रेड नहीं हुई। येडियुरप्पा के खिलाफ आईटी रेड होना था, क्यों नहीं हुई है? ये मैं आईटी वालों से पूछना चाहता हूँ, ईडी वाले से पूछना चाहता हूँ, और सीबीआई वालों से भी मैं पूछना चाहता हूँ। आप किसी के गुलाम मत बनिए। सरकार आज रहती है, कल निकल जाती है, फिर हमें भी सत्ता में आना पड़ता है जब आपको मुश्किल हो सकती है, क्योंकि हम भी इंक्वायरी बताते हैं जब आपका पर्दाफाश होता है,
जब आप भी जेल में जा सकते हैं, क्योंकि ऑफिसर्स को मैं खुली चेतावनी आपके माध्यम मित्रों के जरिए देना चाहता हूँ। मेरा नाम अब्दुल कादर है, जिला यूथ कांग्रेस अध्यक्ष। ಹಬ್ಬಗಳ ಪ್ರಯುಕ್ತ ಧಮಾಕ ಖರೀದಿ H9 ಸ್ವೀಟ್ ಮಾರ್ಟ್ ಆಲ್ ಟೈಪ್ಸ್ ಆಫ್ ಸ್ವೀಟ್ಸ್ ಹಾಗೂ ನಮ್ಕಿನ್ಸ್ ಇಲ್ಲಿ ದೊರೆಯುತ್ತವೆ. ನಗರದ ಹೃದಯ ಭಾಗದ ಅಲಂಕಾರ ಟಾಕೀಸ್ ಎದುರಿನ ರಸ್ತೆಯಲ್ಲಿರುವ H9 ಸ್ವೀಟ್ ಮಾರ್ಟ್ ಮತ್ತು ಬ್ರಹ್ಮಾಂಡವಾದ ಬೇಕರಿ ನಿಮಗಾಗಿ ವಿಭಿನ್ನ ತಿಂಡಿಗಳನ್ನು ನೀಡುತ್ತಿದೆ. ಇಲ್ಲಿ ಎಲ್ಲ ತರಹದ ಸ್ವೀಟ್ ಮಾರ್ಟ್ ಹಾಗೂ ನಮ್ಕಿನ್ಸ್ ಪದಾರ್ಥಗಳು ದೊರೆಯುತ್ತವೆ. ಆರೋಗ್ಯಕರವಾದ, ರುಚಿಕರವಾದ, ವಿಧವಿಧವಾಗಿ ಸಿಹಿ ತಿಂಡಿಗಳು ನಮ್ಮಲ್ಲಿ ಲಭ್ಯ. ಹಾಗಾದ್ರೆ ಹಿಂದೆ ನಮ್ಮನ್ನ ಸಂಪರ್ಕಿಸಿ. ಮೊಬೈಲ್ ನಂಬರ್ 9980396750 ಹಾಗೂ 9980413500. ನಮ್ಮ ವಿಳಾಸ H9 ಸ್ವೀಟ್ ಮಾರ್ಟ್, ಅಲಂಕಾರ ಟಾಕೀಸ್ ಎದುರಿಗೆ, ಡೈಮಂಡ್ ಹೋಟೆಲ್ ಹತ್ತಿರ, ವಿಜಯಪುರ. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।